ಮುರಳಿ ಸರ್, ಇವತ್ತು ಅಂಬೇಡ್ಕರ್ ಭವನ ಇದು ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡೋದು ವಿಳಂಬ ಆಯಿತು ಅಂತ ಸಂಘಟನೆ ಪ್ರತಿಭಟನೆ ಮಾಡಿದ್ರು. ನಿಮ್ಮ ಹಕ್ಕೊತ್ತಾಯಗಳೇನು ಸರ್? ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಯಲಹಂಕ ಮಿನಿ ವಿಧಾನಸೌಧದ ಮುಂದೆ ಇಡಬೇಕಂತೇಳಿ ಒಂದು ಭಾಳಷ್ಟು ಉತ್ಸಾಹದಿಂದ ಶುರು ಮಾಡಿದವರು ಮಾನ್ಯ ಯಲಹಂಕ ಕ್ಷೇತ್ರದ ಸನ್ಮಾನ್ಯ ಶಾಸಕರು SR ವಿಶ್ವನಾಥಣ್ಣನವರು. ಅವರು ಭಾಳಷ್ಟು ಓಡಾಡಿ ಅದಕ್ಕೆ ಅನುದಾನವನ್ನು ತಗೊಂಬಂದು ಎಲ್ಲ ರೀತಿಯ ಅನುದಾನಗಳನ್ನು ತಂದು ಇವತ್ತು ಬಹಳಷ್ಟು ಚೆನ್ನಾಗಿ ಇವತ್ತು ವಿಗ್ರಹವನ್ನು ತಗೊಂಬಂದು ಅಲ್ಲಿ ಇಡಗಂಟ ಎಲ್ಲ ಕೆಲಸವನ್ನು ಮಾಡಿದ್ರು. ಅದಾದ ನಂತರ ಸರ್ಕಾರ ಈಗ ಬದಲಾವಣೆ ಆಗಿದೆ. ಏನು ಕಾರಣನೋ ಗೊತ್ತಿಲ್ಲ, ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಇವಾಗ ಈಗಿನ ಸರ್ಕಾರ ಮತ್ತು ಜಿಲ್ಲಾಡಳಿತ ಭಾಳಷ್ಟು ಒಂದು ಉದ್ದಾಟತನವನ್ನು ತೋರಿಸ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀರಿ. ಇವತ್ತು ಎಷ್ಟು ವೇಗದಲ್ಲಿ ಕೆಲಸ ಆಯಿತೋ ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಭಾಳಷ್ಟು ವಿಳಂಬ ಆಗ್ತಾ ಇರೋದು ಇದೊಂಥರ ವಿಚಿತ್ರ ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ಏನು ಅನುದಾನ ಕೊರತೆ ಇಲ್ಲ, ಎಲ್ಲ ಆಗಿದೆ. ಇವತ್ತು ಬರೀ ಡೇಟ್ ಕೊಟ್ಟು ಉದ್ಘಾಟನೆ ಮಾಡಬೇಕಾಗ್ತದೆ. ದಯವಿಟ್ಟು ಇವತ್ತು ಸರ್ಕಾರಗಳು ಏನು ನೀವು ಇವತ್ತು ರಾಜಕೀಯ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಾ, ಅದನ್ನು ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರಿಗೆ ಅಗೌರವ ತರುವಂಥ ರೀತಿಯಲ್ಲಿ ಮಾಡಬಾರ್ದು. ಇವತ್ತು ಅದನ್ನು ಟಾರ್ಪಲ್ ಹಾಕಿ ಸುತ್ತಕೊಂಡು ಸುಮಾರು ಜನ ಬರೋರು ಹೋಗೋರು ಮಾಡ್ತಾಯಿದ್ರು. ಅದೊಂದು ರೀತಿಯ ವಿಚಿತ್ರವಾಗಿ ಕಾಣ್ತಾ ಇದೆ. ದಯಮಾಡಿ ಆ ಒಂದು ದೇವರಿಗೆ ಏನು ಒಂದು ಅಗೌರವ ತರೋ ರೀತಿ ಮಾಡಿದ್ರೆ ಕೂಡಲೇ ಅದನ್ನು ಉದ್ಘಾಟನೆ ಮಾಡಬೇಕು ಅಂಥೇಳಿ ನಾವು ಈ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯವನ್ನು ಮಾಡಿದ್ದೀರಿ. ತದನಂತರ 94C ಅಡಿಯಲ್ಲಿ ಏನು ಸುಮಾರು ಹಕ್ಕುಪತ್ರಗಳಿಗೆ ಏನು ಅರ್ಜಿಗಳನ್ನು ಸಲ್ಲಿಸ್ಕೊಂಡಿದ್ರು, ಈಗಾಗಲೇ ಹಿಂದೆ ಸುಮಾರು ಜನಕ್ಕೆ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರಿಗೆ ತಾತ್ಕಾಲಿಕ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ, ನೋಂದಣಿ ಮಾಡಿಲ್ಲ. ಕೆಲವರಿಗೆ ತಾತ್ಕಾಲಿಕ ಹಕ್ಕುಪತ್ರ ಕೊಟ್ಟು ನೋಂದಣಿ ಮಾಡಿದ್ದಾರೆ, ಕಾಯಂ ಹಕ್ಕುಪತ್ರ ಕೊಟ್ಟಿಲ್ಲ. ಈ ರೀತಿಯ ಸಮಸ್ಯೆಗಳಿದೆ. ಈ ಕೂಡಲೇ ಏನು ನೋಂದಣಿ ಆಗಿರೋರಿಗೆ ಹಕ್ಕುಪತ್ರ ಕೊಡಬೇಕು. ಆಮೇಲೆ ಕೆಲವರು ಬಂದು VA ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು, DT ಅವರು ಎಲ್ಲ ರಿಪೋರ್ಟ್ ಮಾಡಿ ಅಲ್ಲಿ ಕಳಿಸಿದ್ರು ಸಹ ಇನ್ನೂ ಅದನ್ನು ತಾತ್ಕಾಲಿಕ ಹಕ್ಕುಪತ್ರವನ್ನು ಬರೆದಿಲ್ಲ. ಈ ರೀತಿಯನ್ನು ಕೂಡಲೇ ನೋಡಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅಂತೇಳಿ ತಹಸೀಲ್ದಾರ್ನ ಒತ್ತಾಯ ಮಾಡಿದ್ದೀರಿ. ಅದಾದ ನಂತರ ಏನು ಅಂಬೇಡ್ಕರ್ ಭವನ ಇದೆ, ಅಂಬೇಡ್ಕರ್ ಭವನದಲ್ಲಿ ಇವತ್ತು ಅದನ್ನು ಟೆಂಡರ್ ಮಾಡಿ ಯಾರೋ ಒಬ್ಬರಿಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಏನಿದೆ, ಇವತ್ತು ಸರ್ಕಾರಗಳು ಏನು ಬಡವರಿಗೆ ಒಂದು ಅಂಬೇಡ್ಕರ್ ಭವನದಲ್ಲಿ ಯಾರೋ ಬಡವ ಮದುವೆ ಮಾಡ್ಕೊಬೇಕಾದ್ರೆ ಅವನು ಒಂದು ಬಡವ ಒಂದು ಕಮ್ಮಿ ವೆಚ್ಚದಲ್ಲಿ ಒಂದು ಮದುವೆ ಆಗಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡು ಅಲ್ಲಿ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಇವತ್ತು ಅಂಬೇಡ್ಕರ್ ಭವನವನ್ನು ಸರ್ಕಾರದ ವೆಚ್ಚದಿಂದ ಕೊಟ್ಟು ಯಾರಿಗೋ ಟೆಂಡರ್ ಮಾಡಿ ಅವರು 50,000 60,000 ಅಂತೇಳಿ ಏನು ಒಂದು ನಿಗದಿ ಮಾಡಿದ್ದಾರೆ. ಅದನ್ನು ಎಲ್ಲ BPL ಕುಟುಂಬದಾರರು ಯಾರಿದ್ದಾರೆ ಅವರು ಮದುವೆ ಮಾಡ್ಕೊಳೋದಾದರೆ ಒಂದು 10,000 ನಿಗದಿ ಮಾಡಬೇಕು. ದಲಿತ ಸಂಘಟನೆಗಳು ಸಾಮಾಜಿಕ ಪರವಾದಂತಹ ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಉಚಿತ ಕೊಡಬೇಕು ಅಂತೇಳಿ ಇವತ್ತು JC ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಕ್ಕೊತ್ತಾಯ ಮಾಡಿ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನನ್ನ ಹೆಸರು ಮುರಳಿ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಜಿಲ್ಲಾಧ್ಯಕ್ಷರು.